ಕಳೆದೆರಡು ತಿಂಗಳಿನಿಂದ ಕಣ್ಮರೆಯಾಗಿದ್ದ ವರುಣದೇವ ಕೊನೆಗೂ ಕೃಪೆ ತೋರಿದ್ದಾನೆ. ರಾಜ್ಯದ ಹಲವೆಡೆ ಸುರಿದ ಮಳೆಗೆ 14 ಡ್ಯಾಂಗಳಿಗೆ ಜೀವ ಕಳೆ ಬಂದಿದೆ. ಮಲೆನಾಡು ಮಳೆಗೆ ಉತ್ತರದ ಜನ ಖುಷಿಯಾಗಿದ್ದು, ಇನ್ನೂ ಹಲವೆಡೆ ಬರದ ಛಾಯೆ ಬಿಟ್ಟು ಬಿಡದೆ ಕಾಡ್ತಿದೆ. ಬರದ ಕಾರ್ಮೋಡದಿಂದ ಕಂಗಾಲಾಗಿದ್ದ ಕರುನಾಡ ಜನರಿಗೆ ವರುಣದೇವ ಕೃಪೆ ತೋರಿದ್ದಾನೆ. ಬರದ ಭೀತಿಯ ಮಧ್ಯೆಯೂ ಅಲ್ಲಲ್ಲಿ ಭರ್ಜರಿ ಮಳೆಯಾಗಿದೆ. ಇದರ ಪರಿಣಾಮ ಕೆರೆ ಕಟ್ಟೆ ನದಿಗಳೆಲ್ಲ ಮೈದುಂಬಿ ಹರಿಯುತ್ತಿವೆ. ಮಲೆನಾಡು ಹಾಗೂ ಕರಾವಳಿಯಲ್ಲಿ ಸುರಿದ ಮಳೆ ಉತ್ತರ ಕನ್ನಡ ಜನರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಜೂನ್ ಜುಲೈನಲ್ಲಿ ಕೈಕೊಟ್ಟಿದ್ದ ವರುಣದೇವ ತಿಂಗಳ ಕೊನೆಯಲ್ಲಿ ಮಂದಹಾಸ ಮೂಡಿಸಿದ್ದಾನೆ. ಡ್ಯಾಂಗಳ ಒಳಹರಿವು ದಿನೇ ದಿನೇ ಹೆಚ್ಚಳವಾಗ್ತಿದ್ದು ರೈತರು ನಿಟ್ಟುಸಿರು ಬಿಡುತ್ತಿದ್ದಾರೆ. ಇದರ ಮಧ್ಯೆ ಹಲವು ಜಿಲ್ಲೆಗಳಲ್ಲಿ ಬರದ ಭೀಕರತೆಯೂ ಆವರಿಸೋದಕ್ಕೆ ಶುರುವಾಗಿದೆ. ಬರ ಮಧ್ಯೆ ಹಲವೆಡೆ ಬರಪೂರ ಮಳೆ. ಕರಾವಳಿ ಜಿಲ್ಲೆಗಳಲ್ಲಿ ವರುಣದೇವ ಸೃಷ್ಟಿಸ್ತಾ ಇರೋ ಅವಾಂತರಗಳು ಅಷ್ಟಿಷ್ಟಲ್ಲ. ಮೇಲಿಂದ ಮೇಲೆ ಬೀಳ್ತಾ ಇರೋ ಮಳೆಗೆ ಗುಡ್ಡಗಳೇ ಬಾಯಿ ತೆರೆಯುತ್ತಿವೆ. ಬಿಟ್ಟು ಬಿಡದೆ ಮಳೆ ಆಗ್ತಿರೋದ್ರಿಂದ ಮಂಗಳೂರಿನ ಕೆತ್ತಿಕಲ್ ಗುಡ್ಡ ಕುಸಿಯಲು ಶುರುವಾಗಿದೆ. ಮಂಗಳೂರು ಮೂಡಬಿದಿರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತಾ ಇದ್ದು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿಕೊಂಡು ಓಡಾಡುತ್ತಿದ್ದಾರೆ. ಮುನ್ನೆಚ್ಚರಿಕೆಯಾಗಿ ವಾಹನ ಸವಾರರಿಗೆ ಏಕಮುಖ ಸಂಚಾರ ವ್ಯವಸ್ಥೆ ಮಾಡಲಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಗುಡ್ಡ ಕುಸಿಯುತ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ವರುಣನ ಅಬ್ಬರಕ್ಕೆ ಧುಮ್ಮಿಕ್ಕುತ್ತಿದೆ ಬಾಳೆ ಬರೆ ಫಾಲ್ಸ್. ಭೀಮಾ ತುಂಗಭದ್ರಾ ಅಬ್ಬರಕ್ಕೆ ರೈತರಲ್ಲಿ ಮಂದಹಾಸ. ಶಿವಮೊಗ್ಗದಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ವರುಣಾರ್ಭಟಕ್ಕೆ ಅಲ್ಲಲ್ಲಿ ಹುಟ್ಕೊಳ್ಳೋ ಜಲಪಾತಗಳಿಗೆ ಜೀವ ಕಳೆ ಬಂದಿವೆ. ಹೊಸನಗರದ ಹುಲಿಕಲ್ ಘಾಟಿ ಮಾರ್ಗದ ಬಾಳೆಬರೆ ಫಾಲ್ಸ್ ಮೈದುಂಬಿ ಹರಿತಾ ಇದೆ. 100 ಅಡಿ ಎತ್ತರದಿಂದ ಹಾಲ್ನೊರೆಯಂತೆ ಜಲಪಾತ ಧುಮ್ಮಿಕ್ಕುತ್ತಿದ್ದು ಈ ಜಲವೈಭವವನ್ನ ಪ್ರಯಾಣಿಕರು ಕಣ್ತುಂಬಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗದಲ್ಲಿ ಸುರಿದ ಮಳೆಯ ಪರಿಣಾಮ ದಾವಣಗೆರೆ ಜನ ಫುಲ್ ಖುಷ್ ಆಗಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ಭಾಗದಲ್ಲಿ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದ್ದು ಕರವೇ ಪದಾಧಿಕಾರಿಗಳು ಹಾಗೂ ಮಹಿಳೆಯರು ತುಂಗಭದ್ರಾ ನದಿಗೆ ಬಾಗಿನ ಅರ್ಪಣೆ ಮಾಡಿದ್ರು. ಮಲೆನಾಡು ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಜನರ ಬದುಕಲ್ಲಿ ಜೀವ ಕಳೆ ಬಂದಿದೆ. ತುಂಗಭದ್ರಾ ಜಲಾಶಯಕ್ಕೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬಂದಿದ್ದು 105 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯಕ್ಕೆ 60 ಟಿಎಂಸಿ ಸಂಗ್ರಹವಾಗಿದೆ. ಇದೇ ಪ್ರಮಾಣದಲ್ಲಿ ನೀರು ಹರಿದು ಬಂದರೆ ಇನ್ನೊಂದು ವಾರದಲ್ಲೇ ತುಂಗಭದ್ರಾ ಜಲಾಶಯ ಭರ್ತಿಯಾಗಲಿದೆ. ಕಾವೇರಿ ಕೊಳ್ಳದಲ್ಲಿ ಸುರಿತಾ ಇರೋ ಮಳೆ ಮಂಡ್ಯ ಜನರಲ್ಲಿ ಆಶಾಭಾವನೆ ಮೂಡಿಸಿದೆ. ಕಳೆದೊಂದು ವಾರದಿಂದ ಭರ್ಜರಿ ಮಳೆ ಆಗಿರೋ ಪರಿಣಾಮ ಕೆಆರ್ಎಸ್ ಡ್ಯಾಂನ 105 ಅಡಿಗೆ ನೀರು ತಲುಪಿದೆ. ಹೀಗಾಗಿ ಮುಂಗಾರು ಬೆಳೆಗೆ ನೀರು ಹರಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಿರೋದ್ರಿಂದ ಜಲಪಾತ ಹಾಗೂ ಹಳ್ಳ ಕೊಳ್ಳಗಳಿಗೆ ಜೀವ ಕಳೆ ಬಂದಿದೆ. ಭಾರೀ ಮಳೆಗೆ ಕರ್ನಾಟಕದ ಗಡಿ ಭಾಗದಲ್ಲಿರುವ ಹೊಗೇನಕಲ್ ಜಲಪಾತದಲ್ಲಿ ಪ್ರಕೃತಿಯ ಸೊಬಗು ಮತ್ತೆ ಮೈದುಂಬಿದೆ. ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿರೋ ಹೊಗೇನಕಲ್ ಜಲಪಾತದ ರಮಣೀಯ ದೃಶ್ಯ ನೋಡುಗರ ಕಣ್ಮನ ಸೆಳೀತಾ ಇದೆ. ಇಷ್ಟು ದಿನದಿಂದ ಮಳೆಯನ್ನೇ ಕಾಣದ ಚಿಕ್ಕಬಳ್ಳಾಪುರ ಜನರಿಗೆ ಮಳೆಯ ದರ್ಶನವಾಗಿದೆ. ಸುಮಾರು ಅರ್ಧ ಗಂಟೆಗಳ ಕಾಲ ಸುರಿದ ಮಳೆಯಿಂದಾಗಿ ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಿರೋದ್ರಿಂದ ಭೀಮಾ ನದಿ ಮೈದುಂಬಿ ಹರಿತಾ ಇದೆ. ಹೀಗಾಗಿ ಅಫ್ಜಲಪುರ, ಜೇವರ್ಗಿ ತಾಲೂಕಿನ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ರಿಲೀಸ್ ಮಾಡಲಾಗಿದ್ದು ನದಿ ಪಾತ್ರದ ಗ್ರಾಮಗಳಲ್ಲಿ ನೆರೆ ಭೀತಿ ಉಂಟಾಗಿದೆ. ನಾವೀಗ ಕಲಬುರಗಿಯ ಭೀಮಾ ನದಿಯ ಸೊನ್ನ ಬ್ರಿಡ್ಜ್ ಬಳಿ ಇದ್ದೀವಿ. ನನ್ನ ಹಿಂಭಾಗದಲ್ಲಿ ನೋಡಬಹುದು, ಈ ಭೀಮಾ ನದಿ ಕಳೆದ ಒಂದು ವಾರದ ಹಿಂದೆ ಸಂಪೂರ್ಣವಾಗಿ ಭೀಮಾ ನದಿ ಬರಿದಾಗ ಹೋಗಿತ್ತು. ಬರೀ ಹನಿ ನೀರಿಗೂ ಕೂಡ ಇಲ್ಲಿನ ಜನ
ಪರಿತಪಿಸುವಂತಹ ಏನು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಮಹಾರಾಷ್ಟ್ರದಲ್ಲಿ ಮಳೆ ಮತ್ತು ವೀರ್ ಮತ್ತು ಉಜ್ನಿ ಜಲಾಶಯದಿಂದ ನೀರು ಈ ಭೀಮಾ ನದಿಗೆ ಸುಮಾರು 1,40,000 ಕ್ಯೂಸೆಕ್ಸ್ ನೀರನ್ನು ಹರಿಬಿಟ್ಟಿದ್ದಾರೆ. ಇದರಿಂದಾಗಿ ಈ ಒಂದು ಭೀಮಾ ನದಿ ಸುತ್ತಮುತ್ತಲಿರುವಂತಹ ಈ ಗ್ರಾಮಗಳಿಂದ ರೈತರಿಗೆ ಮತ್ತು ಜನರಿಗೂ ಕೂಡ ಈಗ ಸಂತಸವನ್ನು ಮೂಡಿಸಿರುವಂಥದ್ದು. ಅಬ್ಬರಿಸಿದ ಮಳೆ, ತಗ್ಗಿದ ಬರದ ಛಾಯೆ. ಬರದ ಆತಂಕದ ಮಧ್ಯೆಯೇ ಅಲ್ಲಲ್ಲಿ ಭರ್ಜರಿ ಮಳೆ ಆಗಿರೋದ್ರಿಂದ ರೈತರು ತಕ್ಕ ಮಟ್ಟಿಗೆ ನಿಟ್ಟುಸಿರು ಬಿಟ್ಟಿದ್ದಾರೆ. ರಾಜ್ಯದ ಹಲವು ಡ್ಯಾಂಗಳು 61% ಭರ್ತಿಯಾಗಿವೆ. 14 ಡ್ಯಾಂಗಳಲ್ಲಿ ಉತ್ತಮ ನೀರು ಸಂಗ್ರಹವಾಗಿದ್ದು ಜನ ಖುಷಿಯಾಗಿದ್ದಾರೆ. ರಾಜ್ಯದ 14 ಡ್ಯಾಂಗಳಲ್ಲಿ ಒಟ್ಟು 546 ಟಿಎಂಸಿ ನೀರು ಸಂಗ್ರಹವಾಗಿದೆ. ಇದರೊಂದಿಗೆ 61% ಡ್ಯಾಂಗಳು ಭರ್ತಿಯಾಗಿವೆ. ಸದ್ಯ ರಾಜ್ಯದ ಡ್ಯಾಂಗಳಿಂದ 1,82,132 ಕ್ಯೂಸೆಕ್ ನೀರು ಹೊರಹರಿವು ಹೋಗ್ತಿದ್ದು 14 ಡ್ಯಾಂಗಳಲ್ಲಿ 546 ಟಿಎಂಸಿ ನೀರು ಸಂಗ್ರಹವಾಗಿದೆ. ಹಾಗೆಯೇ ರಾಜ್ಯದ ಡ್ಯಾಂಗಳಿಗೆ 4.03 ಲಕ್ಷ ಕ್ಯೂಸೆಕ್ ನೀರು ಒಳಹರಿದು ಬರ್ತಿದ್ದು ಕಾವೇರಿ ನದಿ ಪಾತ್ರದ ಡ್ಯಾಂಗಳ ನೀರಿನ ಪ್ರಮಾಣ 80 ಟಿಎಂಸಿಗೆ ಏರಿಕೆಯಾಗಿದೆ. ಹಾಗೆಯೇ ಕೃಷ್ಣಾ ನದಿ ಪಾತ್ರದ ಡ್ಯಾಂಗಳಲ್ಲಿ 296 ಟಿಎಂಸಿ ನೀರು ಸಂಗ್ರಹವಾಗಿದ್ದು ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮಳೆಗಾಗಿ ಕಪ್ಪೆಗಳಿಗೆ ಶಾಸ್ತ್ರೋಕ್ತ ಮದುವೆ. ಗದಗದಲ್ಲಿ ಮೆಕ್ಕೆಜೋಳ ನಾಶ ಮಾಡಿದ ರೈತ. ಒಂದ್ ಕಡೆ ಮಳೆಯ ಸುದ್ದಿ ಖುಷಿ ಕೊಟ್ರೆ ಇನ್ನೊಂದ್ ಕಡೆ ವರುಣದೇವ ಕಣ್ಣೀರು ತರಿಸ್ತಿದ್ದಾನೆ. ಮಳೆ ಬೆಳೆ ಇಲ್ಲದೆ ಅನ್ನದಾತರು ಕಣ್ಣೀರು ಹಾಕ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಡಹಳ್ಳಿಯಲ್ಲಿ ಮಳೆಗಾಗಿ ಕಪ್ಪೆಗಳಿಗೆ ಮದುವೆ ಮಾಡಲಾಗಿದೆ. ಕಪ್ಪೆಗಳಿಗೆ ಮದುವೆ ಮಾಡಿದ್ರೆ ಮಳೆ ಆಗುತ್ತೆ ಎಂಬ ನಂಬಿಕೆಯಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿದ್ದಾರೆ. ಇನ್ನು ಗದಗದಲ್ಲಿ ಭೀಕರ ಬರಗಾಲಕ್ಕೆ ಮೆಕ್ಕೆಜೋಳ ಬೆಳೆ ನಾಶವಾಗಿದೆ. ಮಳೆ ಇಲ್ಲದೆ ಜೋಳ ಒಣಗಿ ಹೋಗ್ತಿರೋದ್ರಿಂದ ಕಂಗಾಲಾದ ಶಿರಂಜ ಗ್ರಾಮದ ರೈತ ಶಂಕರಪ್ಪ ಮೇಕೆ ಕುರಿಗಳನ್ನ ಹೊಲಕ್ಕೆ ಬಿಟ್ಟು ಮೇಯಿಸಿದ್ದಾರೆ. ಕಾಂಗ್ರೆಸ್ ಸಚಿವರ ಬರ ನೆರೆ ಅಧ್ಯಯನ ಜೋರು. ಸಚಿವ ಸ್ಥಾನಕ್ಕೇರಿದ ನಾಯಕರು ಫೀಲ್ಡಿಗಿಳಿದಿದ್ದಾರೆ. ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಕಲ್ಲಹಳ್ಳಿ ಭಾಗದಲ್ಲಿ ಸಚಿವ ಶಿವಲಿಂಗೇಗೌಡ ಬರ ಪ್ರದೇಶಕ್ಕೆ ಭೇಟಿ ನೀಡಿದ್ರೆ ಹಾರಂಗಿ ಜಲಾಶಯಕ್ಕೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಭೇಟಿ ನೀಡಿದ್ರು. ಇನ್ನು ಕೊಪ್ಪಳದ ಗಂಗಾವತಿ ತಾಲೂಕಿನ ಗಡ್ಡಿ ಗ್ರಾಮಕ್ಕೆ ಸಚಿವ ಶಿವರಾಜ ತಂಗಡಗಿ ಭೇಟಿ ನೀಡಿದ್ರು. ಒಟ್ನಲ್ಲಿ ರಾಜ್ಯದಲ್ಲಿ ಬರದ ಮಧ್ಯೆಯೂ ಅಲ್ಲಲ್ಲಿ ಉತ್ತಮ ಮಳೆಯಾಗ್ತಿದೆ. ಮುಂಗಾರು ಅಂತೂ ಕೈಕೊಟ್ಟಿದ್ದಾಯ್ತು. ಹಿಂಗಾರು ಆದ್ರೂ ಎಲ್ಲೆಡೆ ಅಬ್ಬರಿಸಲಿ ಅಂತ ಜನ ಪ್ರಾರ್ಥಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.